ಅಂತೂ ಇಂತೂ ಲೋಕಸಭೆಯ ಚುನಾವಣೆಯ ಅನಿಸಿಕೆಗಳನ್ನು ಮತಬಂಧುರಲ್ಲಿ ಕೇಳ್ತಾ ಸುತ್ತಾಡಿಕೊಂಡು ಈಗ ಶ್ರೀಕೃಷ್ಣನ ಊರು ಉಡುಪಿ ಬಂದಿದ್ದೀವಿ. ಉಡುಪಿ ಸಿಟಿ ಬಸ್ ಸ್ಟ್ಯಾಂಡಲ್ಲಿದ್ದೀವಿ. ಒಂದಿಷ್ಟು ಜನ ಬಸ್ಸಿಗೆ ಕಾಯ್ತಾ ಇದ್ದಾರೆ. ಅವ್ರ ಹತ್ರ ಕೇಳೋಣ ಚುನಾವಣೆ ಬಗ್ಗೆ ಅವರ ಅನಿಸಿಕೆ ಏನಂತ ಕೇಳ್ತಾರೆ. ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು, BJP ಗೆಲ್ಲಬೇಕು, ನಿಮ್ಮ ಅನಿಸಿಕೆ? ನಮ್ಮ ಹತ್ರ ಈಗ ಯಾವ ಅನಿಸಿಕೆನೂ ಇಲ್ಲ. ಯಾಕೆ? ಯಾಕಂದ್ರೆ ನಾವು ತಟಸ್ಥ ನೀತಿ. ತಟಸ್ಥ ಹೌದು. ಆದರೂ ಒಂದು ಒಳಗಿರುತ್ತೆ, ಇಂಥವ್ರು ಗೆಲ್ಲಬೇಕು, ಇಂಥವ್ರು ಬೇಕು ಅನ್ನೋದು. ಅಲ್ಲ, ಆ ಥರ ಯಾವುದು ನನಗೆ ಈಗ ಪೊಲಿಟಿಷಿಯನ್ ಜೊತೆಗೆ ಒಳ್ಳೆ ಅಂಥ ಆತ್ಮೀಯತೆಯ ಯಾವುದೂ ಇಲ್ಲ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಬರಬೇಕು, BJP ಬರಬೇಕು, ತಮ್ಮ ಅನಿಸಿಕೆ ಏನಂತ ಕೇಳೋಣ. ಆ ಬಗ್ಗೆ ಏನು ಹೇಳಲ್ಲ ಸರ್. ನ್ಯೂಟ್ರಲ್ ಫುಲ್ ನ್ಯೂಟ್ರಲ್ ಆಗಿಬಿಡಿದ್ರಿ. ಗೇರಿಗೆ ಹಾಕೋದೇ ಇಲ್ಲ, ಆಕ್ಸಿಲೇಟರ್ ಕೊಡೋದು ಇಲ್ಲ. ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕಾ, BJP ಗೆಲ್ಲಬೇಕು? ಓಕೆ, ಯಾಕೆ BJP ಗೆಲ್ಲಬೇಕಂತೀರಿ? ದೇಶ ಅಷ್ಟು ಮುಂದುವರೆದ ದೇಶ ಅಲ್ಲ ಇದು. 11ನೇ ಸ್ಥಾನಕ್ಕಿದ್ದದ್ದು 5ನೇ ಸ್ಥಾನಕ್ಕೆ ಬಂದಿದೆ. ಇನ್ನೆಂತ ಆಗ್ಬೋದು. ಹಾಂ, ಓಕೆ. ಕಾಂಗ್ರೆಸ್ ಪಕ್ಷ ಬರಬೇಕಾ, BJP ಬರಬೇಕು? ನಿಮ್ಮ ಅನಿಸಿಕೆ ಏನು, ನಿಮ್ಮ ಸ್ವಂತ ಅಭಿಪ್ರಾಯ? ಸ್ವಂತ ಅಭಿಪ್ರಾಯ ಅಂತ ಹೇಳಿದ್ರೆ BJP ಪಕ್ಷ ಬರಬೇಕು. ಮೋದಿಯವರ ಆಡಳಿತದಲ್ಲಿ ದೇಶ ಸುಭದ್ರವಾಗಿದೆ, ಬಹಳಷ್ಟು ಅಭಿವೃದ್ಧಿ ಕೆಲಸಗಳಾಗ್ತಾ ಇದ್ದಾವೆ. ಅದೇ ರೀತಿ ನಮ್ಮ ಉಡುಪಿಯಲ್ಲಿ ಕೂಡ ಹಾಗೆ ಸಚಿವರಾಗಿ ಕೋಟ ಶ್ರೀನಿವಾಸ ಪೂಜಾರಿ ಅವರ ಆಯ್ಕೆ ಆಗಬೇಕಂತ ಆಸೆ. ಟೋಟಲಿ BJP ಬರಬೇಕು. ಕಾಂಗ್ರೆಸ್ನವರು ಒಂದಷ್ಟು ಫ್ರೀಗಳನ್ನೆಲ್ಲ ಕೊಟ್ಟರು. ಫ್ರೀ ಅಂದರೆ ಎಂತ, ಜನಗಳಿಂದನೇ ತಗೊಂಡು ದುಡ್ಡು ಬೇರೆ ವಿಧಾನದಲ್ಲಿ ಮತ್ತೆ ಜನರಿಗೆ ಕೊಡ್ತಾ ಇದ್ದಾರೆ. ಎಲ್ಲದಕ್ಕೂ ರೇಟ್ ಜಾಸ್ತಿ ಮಾಡಿದ್ದಾರೆ. ಫ್ರೀ ಅಂತ ಹೇಳಿದ್ದಾರೆ ಅಷ್ಟೇ ಗ್ಯಾರಂಟಿ ಬಗ್ಗೆ. ಆದರೆ ಎಲ್ಲ ಫ್ರೀಯನ್ನು ಜನ ಈಗ ಒಪ್ಕೊಳ್ಳೋದಿಲ್ಲ. ಯಾಕಂತೇಳಿದ್ರೆ ನಮಗೆ ದೇಶದ ಅಭಿವೃದ್ಧಿ ಮುಖ್ಯ. ಫ್ರೀ ಕೊಡ್ತಾರೆ, ಈ ಕೈಯಿಂದ ಕೊಟ್ಟು ನನ್ನ ಕೈಯಿಂದ ತಗೋತಾರೆ. ದರ್ಶನ್ ಬ್ಲ್ಯಾಕ್ ಸ್ಟೋನ್ ಇವರ ಅಗರಬತ್ತಿಯನ್ನು ಗಿಫ್ಟ್ ಟೆಂಪರ್ ಆಗಿ ನಿಮಗೆ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲೆಕ್ಷನ್ ಬಂತು. ಹೌದು ಸರ್, ನಾಡಿದ್ದು ಈ ಲೋಕಸಭೆ ಎಲೆಕ್ಷನ್. ಇದರಲ್ಲಿ ಕಾಂಗ್ರೆಸ್ ಗೆಲ್ಲಬೇಕಂತೀರಾ ಅಥವಾ BJP ಗೆಲ್ಲಬೇಕಂತೀರಾ? ನಮಗೆ ಯಾರು ಅದು ಸಮರ್ಥ ಅಭ್ಯರ್ಥಿ, ಯಾರು ಕರೆಕ್ಟ್ ಇದೆ, ಒಳ್ಳೆ ಅಭ್ಯರ್ಥಿ ಯಾರಿದ್ದಾರೆ ಅವರಿಗೆ ನಾವು ಮತದಾನ ಮಾಡೋದು ಅಂತ ಹೇಳಿ. ನಿಮ್ಮ ಪ್ರಕಾರ ಯಾರು ಸಮರ್ಥ ಅಂದರೆ ಯಾರು ಸಮರ್ಥ, ಒಳ್ಳೆ ಕೆಲಸ ಯಾರು ಮಾಡಿದ್ದಾರೆ, ಮೊದಲು ಉಸ್ತುವಾರಿ ಎಲ್ಲ ಮಂತ್ರಿ ಸಚಿವರಲ್ಲಾಗಿ ಕೆಲಸ ಮಾಡಿದ್ದಾರೆ, ಅವ್ರಿಗೆ ಸಮರ್ಥ ಅಭ್ಯರ್ಥಿ ಅಂದರೆ ಅವರಿಗೆ ಕೆಲಸ ಮಾಡಿದಂತೆ. ಲೋಕಸಭೆ ಚುನಾವಣೆ ಬಂತು ನಾಡಿದ್ದು. ಈ ಒಂದು ಇಲೆಕ್ಷನ್ನಲ್ಲಿ ಯಾವ ಪಕ್ಷ ಗೆಲ್ಲಬೇಕು? ಕಾಂಗ್ರೆಸ್ ಗೆಲ್ಲಬೇಕಾ, BJP ಗೆಲ್ಲಬೇಕಾ? ನಿಮ್ಮ ಅಭಿಪ್ರಾಯದ ಪ್ರಕಾರ BJP ಗೆಲ್ಲಬೇಕು. ಚೆನ್ನಾಗಿ ಮಾತಾಡಿದ್ರಿ, ನಿಮ್ಮ ಅನಿಸಿಕೆನ ಶೇರ್ ಮಾಡ್ಕೊಂಡ್ರಿ. ಹಾಗಾಗಿ ದರ್ಶನ್ ಬ್ಲ್ಯಾಕ್ ಸ್ಟೋನ್ ಎನ್ನುವ ಅಗರಬತ್ತಿ ಕಡೆಯಿಂದ ನಿಮಗೊಂದು ಗಿಫ್ಟ್ ಹ್ಯಾಂಪರ್. ಅಡ್ಡಿಲ್ಲ, ತಗೊಳ್ಳಿ ಅಮ್ಮ. ಥ್ಯಾಂಕ್ ಯು. ಇಲೆಕ್ಷನ್ ಬರ್ತಾ ಇದೆ. ಈ ಇಲೆಕ್ಷನಲ್ಲಿ ಕಾಂಗ್ರೆಸ್ ಗೆಲ್ಲಬೇಕು, BJP ಗೆಲ್ಲಬೇಕು? ನಿಮ್ಮ ಅಭಿಪ್ರಾಯ? ಯಾವುದಾದ್ರೂ ಬಂದರೆ ಸರಿ ಸರ್. ದುಡಿಯಲೇಬೇಕಲ್ಲ. ಬಂದ್ರು BJP ಬಂದ್ರು ನಾವೇನು ಹಾಗೆ ಕುತ್ಕೊಳ್ಳಿಕ್ಕಾಗತ್ತಾ? ಯಾವುದು ಬರಲಿ ಖುಷಿ ನಮಗೆ. ಯಾವುದು ನಮಗೆ ಈಗ ನನ್ನ ಏಜಿಯಲ್ಲಿ ನಮಗೆ ಏನು ಕೊಡ್ತಾ ಇಲ್ಲ. ಈಗ ಎಲ್ಲ ಹೋದರೆ ಅದು APL, ಇದು BPL ಅಂತ ಹೇಳ್ತಾರೆ. ನಿಮಗೆ ಏನು ಸಿಗೋದಿಲ್ಲ ಅಂತ ಹೇಳ್ತಾರೆ. ಈಗ ನಾವು ಎಂತ ಮಾಡೋದಾಗ? ನಿಮ್ಮ ಒಂದು ಅನಿಸಿಕೆ ಪ್ರಕಾರ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ವಿನ್ ಆಗಬೇಕು ಅಂತ ನಿಮ್ಮ ಸ್ವಂತ ಅಭಿಪ್ರಾಯ ಪಡ್ತೀರಿ? ಕಾಂಗ್ರೆಸ್ ಗೆಲ್ಲಬೇಕಾ, BJP ಬರಬೇಕಾ? ಕಾಂಗ್ರೆಸ್ ಬರಬೇಕು. ಯಾಕೆ ಕಾಂಗ್ರೆಸ್ ಬರಬೇಕು? ಅಂದರೆ ದೇಶದ ಅಭಿವೃದ್ಧಿ ಬಗ್ಗೆ ಮಾತಾಡುವಂಥದ್ದು ಪಕ್ಷ ಬೇಕು. ಈಗ ಈ ಧರ್ಮದಲ್ಲಿ ಮಾತಾಡ್ತಾ ಜನರ ಮಧ್ಯೆ ಇದು ಮಾಡೋದು ಸರಿಯಲ್ಲ. ಅದು ನಮಗೆ ದೇಶ ಅಭಿವೃದ್ಧಿ ಆಗಬೇಕು. ಹಾಗಾಗಿ ಯಾವ ಪಕ್ಷ ಬರಬೇಕು ಅಂತ ಎಲೆಕ್ಷನ್? ಕಾಂಗ್ರೆಸ್ ಬರಬೇಕು. ಯಾಕೆ ಬರಬೇಕು? ಸ್ವಲ್ಪ ಈಗ ಒಳ್ಳೇದು ಮಾಡಿದ್ದಾರೆ, ಅದಕ್ಕೋಸ್ಕರ. ಪಾಪದವರಿಗೆ ಸ್ವಲ್ಪ ಒಳ್ಳೇದು ಮಾಡಿದ್ದಾರೆ, ಅದಕ್ಕೋಸ್ಕರ ಕಾಂಗ್ರೆಸ್ ಬರಬೇಕಂತ. ಓಕೆ, ನಿಮ್ಗೆ ಫ್ರೀ ಎಲ್ಲ ಸಿಕ್ಕಿದೆ ಅಲ್ವಾ? ಕಾಂಗ್ರೆಸ್ ಬರಬೇಕಂತ ಇದೆಯಾ ಅಥವಾ BJP ಬರಬೇಕು? BJP ನಮ್ಮದು BJP. ಹೌದು, ಇದು ದೇಶದ ಭದ್ರತೆ ದೃಷ್ಟಿಯಿಂದ ಎಲ್ಲ, ಮತ್ತೆ ದೇಶದ ಅಭಿವೃದ್ಧಿಗೋಸ್ಕರ. ಹೌದು. ಈ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಒಂದು ಅನಿಸಿಕೆ ಯಾವ ಪಕ್ಷ ಬರಬೇಕು? ಕಾಂಗ್ರೆಸ್ ಬರಬೇಕಾ, BJP ಬರಬೇಕಾ? ನಿಮ್ಮ ಒಂದು ವೈಯಕ್ತಿಕವಾದ ಅನಿಸಿಕೆ? ನಮ್ಮ ಅನಿಸಿಕೆ ಅಂದರೆ ಇಲ್ಲಿ ಒಂದು ಭಯಮುಕ್ತ ಭಾರತ, ಹಸಿಮುಕ್ತ ಭಾರತ ಈ ಒಂದು ಏನು ಉಂಟು, ಅಂಥದ್ದು ಯಾವ ಪಕ್ಷ ಬಂದರೂ ತೊಂದರೆ ಇಲ್ಲ, ಅವರಿಗೆ ನಮ್ಮ ಸಪೋರ್ಟಿಂಗ್ ಇದು ತರಬೇಕು ನಮ್ಮ ಈ ಇಂಡಿಯಾಕ್ಕೆ. ಒಂದು ಭಯಮುಕ್ತ ಭಾರತ, ಹಸಿಮುಕ್ತ ಭಾರತ ಅದೇ ಇದ್ದರೆ ಅವರಿಗೆ ನಮ್ಮದು ಒಂದು ಸಪೋರ್ಟ್. ಅವರಿಗೆ ಅಂಥ ಪಕ್ಷ ಬರಬೇಕು. ಅಂಥ ಪಕ್ಷ ಇಲ್ಲಿ ಕಾಣ್ತಾ ಇಲ್ಲ ಯಾರು, ಅಂಥ ಪಕ್ಷ ಕಾಣ್ತಾ ಇಲ್ಲ ಯಾರು. BJPಯಲ್ಲಿ ಕೋಟ ಶ್ರೀನಿವಾಸ ಪೂಜಾರಿ ಅವರು, ಆಮೇಲೆ ಕಾಂಗ್ರೆಸ್ಸಲ್ಲಿ ಜಯಪ್ರಕಾಶ್ ಶೆಂಡಿ ಅವರು ಇದ್ದಾರೆ. ಇವರಿಬ್ಬರು ಸಮರ್ಥ ನಾಯಕರೇ ಅಲ್ವಾ? ಹೌದೌದು. ನಿಮ್ಮ ಒಂದು ಅಭಿಮಾನ ಯಾರ ಮೇಲೆ ಇರುತ್ತೆ ಜಾಸ್ತಿ?
ಅಲ್ಲ, ಇಬ್ಬರು ಆಲ್ರೆಡಿ ವರ್ಕರೇ, ಒಳ್ಳೆಯ ಅನುಭವ ಇದ್ದರು, ಮತ್ತು ಎಲ್ಲ ವರ್ಗದ ಜನಗಳನ್ನು ಮುನ್ನಡೆಸೋಂಥ ಇವರೇ ಇರೋದು. ಹಾಗಾಗಿ ಇದು ಜನಗಳು ಯಾರ ಮೇಲೆ ಅವರು ಅಭಿಮಾನ ಇಟ್ಟಿದ್ದಾರೆ, ಯಾರ ಮೇಲೆ ಸ್ವಲ್ಪ ವಿಶ್ವಾಸ ಇಟ್ಟಿದ್ದಾರೆ, ಅವರು ಬರೋಂಥ ಚಾನ್ಸ್ ಇಲ್ಲ. ವೈಯಕ್ತಿಕ ಅನಿಸಿಕೆ ಏನು ಅಂದರೆ ಕಾಂಗ್ರೆಸ್ ಪಕ್ಷ ಬರಬೇಕಾ, ಬಿ ಜೆ ಪಿ ಬರಬೇಕಾ? ದೇಶದ ಭದ್ರತೆಯಿಂದ ಯಾವ ಪಕ್ಷ ಬರಬೇಕಂತ ನೀವೇ ಯೋಚನೆ ಮಾಡಿ. BJP ಅಲ್ವಾ ಸದ್ಯ ಇರುವಂಥದ್ದು, ಅದೇ ಬರಬೇಕು. ಬಿ ಜೆ ಪಿ ಬರಬೇಕು. ಹೌದೌದು. ಭದ್ರತೆ ಅಂದರೆ ನಿಮ್ಮ ಒಂದು ದೇಶ ಯಾರ ಕೈಯಲ್ಲಿ ಭದ್ರವಾಗಿರ್ತದೆ ಅಂತ ಗೊತ್ತಿರ್ತಲ್ಲ ನಮಗೆ. ಹಾಗಾಗಿ ನಾವು ಮೂಲತಃ BJP, ಬಟ್ ಆಗ ಮತ್ತು ಆ ಅಭಿಮಾನ ಜಾಸ್ತಿ ಆಗಿದೆ ನಮ್ಗೆ ಈಗ ಮೋದಿ ಕೈಲಿರೋದ್ರಿಂದ. ನೀವೀಗ ಬಿ ಜೆ ಪಿ ಅಂತ ಹೇಳ್ತೀರಿ, ಮೋದಿಯನ್ನ ಮೈಂಡಲ್ಲಿ ಇಟ್ಕೊಂಡ ಅಭ್ಯರ್ಥಿಯನ್ನ ದೇಶದ ಅಭಿವೃದ್ಧಿಯಲ್ಲಿ ಮೋದಿಯನ್ನು ಮಾಡಿ ಇಟ್ಕೊಂಡೇ ಕೆಲಸ ಮಾಡಬೇಕಾಗ್ತದೆ. ದೇಶ ಯಾರ ಕೈಯಲ್ಲಿದೆ ಸುಸೂತ್ರವಾಗಿ ಅನ್ನೋದು ನಮ್ಮ ಒಂದು ಒಪಿನಿಯನ್ ಅಲ್ವಾ. ಎಲ್ಲರನ್ನ ಮಾತಾಡಿ 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 ಸುಸ್ತಾಗಿ ಹೊಟ್ಟೆಯಲ್ಲಿ ಹಸಿವು ಆಗ್ತಾ ಇದೆ. ಹಾಗಾಗಿ ಊಟ ಮಾಡಿಕೊಂಡು ಇನ್ನೊಂದು ಕಡೆ ಆ ಊರಲ್ಲಿ ನಿಮ್ಮನ್ನು ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿ ತನಕ ಒಂದು ಚಿಕ್ಕ ಬ್ರೇಕ್ ತಗೋಣ, ಓಕೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.